ಪಕ್ಷ ವಿರೋಧಿ ಚಟುವಟಿಕೆ ಆರೋಪದ ಹಿನ್ನೆಲೆಯಲ್ಲಿ ಯತ್ನಾಳ್ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಇವತ್ತು ಅಗ್ನಿ ಪರೀಕ್ಷೆ. ಯಾಕೆಂದರೆ ಅವರು ಓಂ ಪಾಠಕ್ ಅಂದರೆ ಶಿಸ್ತು ಸಮಿತಿ ಅಧ್ಯಕ್ಷರ ಮುಂದೆ ಹಾಜರಾಗಬೇಕು. ಬೆಳಗ್ಗೆ 11:30 ಹೋಗ್ತಾರಂತೆ, ಭೇಟಿ ನೀಡ್ತಾರಂತೆ. ಶೋಕಾಸ್ ನೋಟಿಸ್ಗೆ ಉತ್ತರವನ್ನು ಕೊಡ್ತಾರೆ. ಅಂದರೆ ಮೌಖಿಕವಾಗಿಯೂ ಕೂಡ ಉತ್ತರವನ್ನು ಕೊಡಬೇಕಾಗತ್ತೆ, ಲಿಖಿತ ರೂಪದಲ್ಲೂ ಕೂಡ ಕೊಡಬೇಕಾಗುತ್ತೆ. ಅದನ್ನೆಲ್ಲ ನಾವು ರೆಡಿ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅವ್ರು ಹೇಳ್ತಾರೆ. ಆಮೇಲೆ ತಮ್ಮ ಮೇಲೆ ಬಂದಿರೋ ಆಪಾದನೆಗಳಿಗೆ ಮಾತ್ರ ಉತ್ತರ ಕೊಡೋದು ಅವ್ರ ಜವಾಬ್ದಾರಿ ಅಲ್ಲ. ವಿಜೇಂದ್ರ ಮೇಲೆ ಒಂದಷ್ಟು ಆರೋಪಗಳು ಮಾಡಬೇಕಲ್ಲ. ನಾನು ಯಾಕೆ ಹೀಗೆ ನಡ್ಕೊಂಡೆ ಅನ್ನೋದಕ್ಕೆ ವಿಜೇಂದ್ರ ಮೇಲೆ ಒಂದಷ್ಟು ಆರೋಪಗಳು ಮಾಡಬೇಕಲ್ಲ. ಅವಕಾಶ ಸಿಕ್ಕಿದಾಗ ಅದನ್ನು ಮಾಡ್ತಾರೆ. ಆಮೇಲೆ ನಿಮಗೆ ಎರಡೂ ಕಡೆಯಿಂದ ಅಹವಾಲುಗಳನ್ನ ಕೇಳಬೇಕಲ್ವಾ, ಆವಾಗ ತಾನೇ ಸರಿಯಾದ ನ್ಯಾಯ ಕೊಡೋದಕ್ಕೆ ಸಾಧ್ಯ. ಹಾಗಾಗಿ ಈಗ ಸದ್ಯಕ್ಕಂತೂ ಯತ್ನಾಳ್ ಅವರು ತುಂಬ ಕಾನ್ಫಿಡೆಂಟಾಗಿ ಮಾತನಾಡಿದ್ರು. ನಿನ್ನೆ ಎಲ್ಲ ನಾವು ರೆಡಿ ಇದ್ದೀವಿ ಅಂತ. ಏನು ಹೇಳ್ತಾರೆ ಅವರು, ನಾನು ಪಕ್ಷ ವಿರೋಧಿ ಕೆಲಸವನ್ನು ಮಾಡಿಲ್ಲ, ಚೌಕಟ್ಟಿನಲ್ಲೇ ಮಾತನಾಡಿದ್ದೀನಿ ಅಂತ ಅವ್ರು ಹೇಳೋದು. ನಾನು ಮಾತನಾಡಿರೋದು ವಿಜೇಂದ್ರ ಯಡಿಯೂರಪ್ಪನವ್ರ ವಿರುದ್ಧನೇ ಹೊರತು ನಾನು ಯಾವತ್ತೂ ಪಕ್ಷ ವಿರೋಧಿ ಕೆಲಸವನ್ನು ಮಾಡಿಲ್ಲ. ಅವರ ಅಹವಾಲದು. ಹಲವು ನಾಯಕರ ಅಭಿಪ್ರಾಯವನ್ನು ಬಹಿರಂಗವಾಗಿ ಹೇಳಿದ್ದೀನಿ. ನಾನೊಬ್ಬಂದಲ್ಲ ಇದು ಧ್ವನಿ. ತುಂಬ ಜನರಿಗೆ ಹೇಳೋಕ್ಕೆ ಧೈರ್ಯ ಇಲ್ಲ, ನನ್ನ ಹತ್ರ ಹೇಳ್ಕೊಂಡಿದ್ರು, ಅದನ್ನು ಹೇಳಿದ್ದೀನಿ. ವಂಶ ರಾಜಕೀಯ ಮತ್ತು ಭ್ರಷ್ಟಾಚಾರದ ವಿರುದ್ಧ ಪ್ರಧಾನಿ ಮೋದಿಯವರೇ ಮಾತನಾಡಿದ್ದಾರೆ. ಅವರೇ ಮಾತನಾಡಿದ ಮೇಲೆ ನಾನು ಅದನ್ನು ಮಾತನಾಡಿದ್ದೀನಿ ಅಷ್ಟೇ. ನನಗೂ ಕೂಡ ಇದು ವಂಶ ರಾಜಕೀಯ ಭ್ರಷ್ಟಾಚಾರ ಇದೆಲ್ಲ ನಾನು ಒಪ್ಪಲ್ಲ. ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಹೋಗ್ತಿಲ್ಲ ಅಂತ ಇವ್ರು ಹೇಳೋದು. ಅಲ್ಲ, ಒಗ್ಗೂಡಿಸ್ಕೊಳ್ಳೋಕೆ ನೀವು ಎಲ್ಲಿ ಬಿಟ್ರಿ? ವಿಜೇಂದ್ರ ರಾಜ್ಯಾಧ್ಯಕ್ಷರು ಆದಾಗಲೇ ರೆಬಲ್ ಆಗಿಬಿಟ್ರಲ್ಲ, ಡೇ ಒನ್ನಲ್ಲೇ ಆಗಲೇ ರೆಬಲ್ ಆಗಿಬಿಟ್ರಿ. ಕೇವಲ ಸೀಮಿತ ನಾಯಕರನ್ನು ಕಟ್ಕೊಂಡು ಪಕ್ಷ ಮುನ್ನಡೆಸ್ತಾ ಇದ್ದಾರೆ. ಇದು ಪ್ರಾಬ್ಲಮ್ ಇರೋದು. ಕೆಲವ್ರನ್ನ ಮಾತ್ರ ತಮ್ಮ ಸುತ್ತಮುತ್ತ ಬಿಟ್ಕೊಂಡಿದ್ದಾರೆ ಅಂತ. ಹೀಗಾಗಿ ನಾವು ಉಪಚುನಾವಣೆಯಲ್ಲಿ ಸೋತಿದ್ದೀವಿ ಬೈ ಎಲೆಕ್ಷನ್ನಲ್ಲಿ ಅಂತ ಈಗ ಅದನ್ನು ವಿಜೇಂದ್ರ ಒಪ್ಕೊಂಡಿದ್ದಾರೆ. ನಾನೇ ಹೊರ್ತೀನಿ ಆ ಸೋಲಿನ ಹೊಣೆಯನ್ನು ಅಂತ ಹೇಳಿದ್ದಾರೆ. ಆಡಳಿತ ಪಕ್ಷದ ಜೊತೆಗೆ BSY ಮತ್ತು ವಿಜೇಂದ್ರ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಅಂತ. ಅದೇ DK ಶಿವಕುಮಾರ್ ಹತ್ರ ಹೋಗಿ ನಾವು ಸೈನ್ ಮಾಡಿಸ್ಕೊಂಬರ್ತಾರೆ ಅಂತ ಆರೋಪ ಮಾಡಿದ್ರಲ್ಲ, ಅದಕ್ಕೆ DK ಸುರೇಶ್ ಹೇಳಿದ್ರು ಇಲ್ಲ, ಯತ್ನಾಳು ಬಂದು ಮಾಡಿಸ್ಕೊಂಡು ಹೋಗ್ತಾರೆ ಅಂತ. ಸೊ ಈಗ ವಕ್ಫ್ ಮತ್ತು ವಾಲ್ಮೀಕಿ ಕೇಸ್ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಲಿಲ್ಲ, ಇದನ್ನು ಒಪ್ಬೋದು. ಇದೊಂದು ಒಳ್ಳೆ ಪಾಯಿಂಟ್, ವ್ಯಾಲಿಡ್ ಪಾಯಿಂಟ್ ಇದು. ಇನ್ನು ನಾನು ಹಿಂದುತ್ವವನ್ನು ಪ್ರಬಲವಾಗಿ ಸಮರ್ಥಿಸಿಕೊಂಡಿದ್ದೇವೆ, ಇದು ಪಕ್ಷ ವಿರೋಧಿ ನಿಲುವೇ ಅಂತ ಪ್ರಶ್ನೆ ಅವ್ರು ಕೇಳ್ತಿರೋದು. ವಾದ ಮಾಡಿದ್ದಾರೆ. ಈ ವಾದಕ್ಕೆ ಎಷ್ಟು ಮನ್ನಣೆ ಸಿಗುತ್ತೆ ಅಂತ ನೋಡೋಣ. ದೆಹಲಿಯಲ್ಲಿ ನಮ್ಮ ಪಕ್ಷದ ವರಿಷ್ಠರನ್ನ ಭೇಟಿ ಮಾಡಿ ಮೊನ್ನೆ ನಡೆದಂಥ ಉಪಚುನಾವಣೆಗಳ ಫಲಿತಾಂಶ ಮತ್ತು ರಾಜ್ಯದಲ್ಲಿ ಆಗ್ತಾ ಇರ್ತಕ್ಕಂಥ ರಾಜಕೀಯ ಬೆಳವಣಿಗೆಗಳು ಎಲ್ಲನೂ ಕೂಡ ವರಿಷ್ಠರ ಗಮನಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ. ಇವತ್ತು ವಿಜೇಂದ್ರ ಏನೋ ಮಾತನಾಡ್ತಿಲ್ಲ ಅಂತ ಹೇಳಿದ್ರೆ, ಅಥವಾ ನಾನೇನೋ ಮಾತನಾಡ್ತಿಲ್ಲ ಅಂತ ಹೇಳಿದ್ರೆ, ಅದು ನಮ್ಮ ಅಸಮರ್ಥತೆ ಅಂತ ಅಂದ್ಕೊಂಡ್ರೆ ತಪ್ಪಾಗ್ತದೆ. ಹೈಕಮಾಂಡ್ ಕೂಡ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ. ಪಕ್ಷದ ವರಿಷ್ಠರಿಗೆ ನಾನು ಮಾಡ್ತಾ ಇರ್ತಕ್ಕಂಥ ಪ್ರಯತ್ನದ ಬಗ್ಗೆ ಸಮಾಧಾನ ಇದೆ. ಯಡಿಯೂರಪ್ಪನವ್ರು ಟೀಕೆ ಮಾಡೋದ್ರಿಂದ ರಾಜ್ಯಾದ್ಯಂತ ಇವರು ಪ್ರಚಾರ ಸಿಗ್ತದೆ ಅಂತ ಹೇಳಿದ್ರೆ ಯಾವುದೋ ಭ್ರಮೆನಲ್ಲಿ ಇವರು ಇದ್ದಾರೆ. ಯಡಿಯೂರಪ್ಪನವರ ಕೊಡುಗೆ ಏನು, ಕಳೆದ 3-4 ದಶಕಗಳಿಂದ ಯಡಿಯೂರಪ್ಪನವರು ಪಕ್ಷ ಸಂಘಟನೆಗೆ ಎಷ್ಟು ಶಕ್ತಿಯನ್ನು ತುಂಬಿದ್ದಾರೆ, ಅದಕ್ಕೆ ಅಪಮಾನ ಮಾಡ್ತಕ್ಕಂಥ ರೀತಿಯಲ್ಲಿ ಕೆಲವರು ಮಾತನಾಡ್ತಾ ಇರೋದು ಖಂಡಿತ ಅಕ್ಷಮ್ಯ ಅಪರಾಧ. ಇದರ ನಡುವೆನೂ ಸಹ ನಾನು ತಾಳ್ಮೆಯನ್ನು ಹಿಡ್ಕೊಂಡು ವರಿಷ್ಠರು ಇವತ್ತೇನು ಇಷ್ಟು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ಆ ಜವಾಬ್ದಾರಿಯನ್ನ ನನ್ನ ಸಾಮರ್ಥ್ಯಕ್ಕೂ ಮೀರಿ ನಿಭಾಯಿಸ್ತಕ್ಕಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ, ಯಶಸ್ಸನ್ನು ಕೂಡ ಆಗ್ತಾ ಇದ್ದೇನೆ. ಇವ್ರು ಯಾರು ಹೇಳಿಕೆಗಳನ್ನು ಕೊಡ್ತಾರೆ, ಇವರು ಬಾಯಿ ಮುಚ್ಚಿಸ್ತಕ್ಕಂಥ ಶಕ್ತಿ ಅಂತೂ ನನಗಿಲ್ಲ. ಅದರ ಕಾರ್ಯಕರ್ತರು ಖಂಡಿತ ಇದೆ. ಒಂದಿನ ಸರಿ 2 ದಿನ ಸರಿ ದಿನ ಬೆಳಗಾದ್ರೂ ಕೂಡ ಯಡಿಯೂರಪ್ಪನ ಟೀಕೆ ಮಾಡ್ತಕ್ಕಂಥದ್ದು, ರಾಜ್ಯದ ಅಧ್ಯಕ್ಷರ ಬಗ್ಗೆ ಟೀಕೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು, ಕಾರ್ಯಕರ್ತರಂತೂ ಸಾಕಷ್ಟು ಬೇಸತ್ತಿದ್ದಾರೆ. ಈ ನಡವಳಿಕೆಯಿಂದ ಅಥವಾ ಯಡಿಯೂರಪ್ಪನವರು ಬಯೋದ್ರಿಂದ ಅವರೇನೋ ರಾಜ್ಯದಲ್ಲಿ ಎತ್ತರಕ್ಕೆ ಬೆಳೀತಾರೆ ಅನ್ನೋ ಭ್ರಮೆನಲ್ಲಿದ್ದರೆ ಖಂಡಿತ ಅದು ಸಾಧ್ಯ ಇಲ್ಲ. ಕಾರ್ಯಕರ್ತರು ಕೂಡ ಇಡೀ ಶಾಪವನ್ನು ಹಾಕ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಎಲ್ಲದಕ್ಕೂ ಕೂಡ ಇತಿಶ್ರೀ ಹಾಡಬೇಕು ಅನ್ನುವ ಅಪೇಕ್ಷೆ ಕಾರ್ಯಕರ್ತರದ್ದು ಕೂಡ ಇದೆ. ಯಾರ ಗಮನಕ್ಕೆ ತರಬೇಕು ಅದು ತಂದಿದ್ದೇನೆ. ಆದರೆ ಯಡಿಯೂರಪ್ಪನವ್ರ ಮಗ ಆಗಿರೋದೇ ಅಪರಾಧ ಅನ್ನೋ ರೀತಿಯಲ್ಲಿ ಕೆಲವರು ಏನು ಮಾತನಾಡ್ತಾ ಇದ್ದಾರೆ. ಬರುವಂಥ ದಿನಗಳ ಉತ್ತರವನ್ನು ಕೊಡ್ತೇನೆ. ನಾನು ಉಚ್ಚಾಟನೆ ಮಾಡಬೇಕು ಅಂತೇಳಿ ದೆಹಲಿಗೆ ಹೋಗಿ ಕಂಪ್ಲೇಂಟ್ ಹೇಳ್ತಾ ಇಲ್ಲ. ಸ್ವಯಂ ಘೋಷಿತ ನಾಯಕರು ಅವ್ರು ಯಾರು ಮಾತಾಡ್ತಾರಲ್ಲ, ಸ್ವಯಂ ಘೋಷಿತ ನಾಯಕರು ಅವ್ರು ಇರೋದು ಎಷ್ಟೇ 4 ಜನ ಕಾರ್ಯಕರ್ತರು, ಮುಖಂಡರು ಭಾವನೆಗಳು ಹೇಳಿದ್ರು. ಆ ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೆ ನಾವು ಬರ್ತೀವಿ ಅಂತ ಹೇಳಿದ್ವಿ, ಉಪಹಾರ ಮಾಡಿದ್ವಿ. ನೋಡಿ, ನಮ್ಮ ರಾಜ್ಯದ ಅಧ್ಯಕ್ಷರು ಮತ್ತು ಯಡಿಯೂರಪ್ಪರು ವಿನಂತಿ ಮಾಡಿದ್ವಿ, ನಮಗೆ ಮತ್ತೊಮ್ಮೆ ಸಮಯ ಕೊಡ್ತೀವಿ ಅಂತ ಹೇಳಿದರೆ 11ನೇ ತಾರೀಕು ನಾವೆಲ್ಲ ಸುಮಾರು 60ಕ್ಕೂ ಹೆಚ್ಚು ಜನ ಮಾಜಿ ಶಾಸಕರು ಮತ್ತು ಇನ್ನು ವಿಧಾನ ಪರಿಷತ್ ಮಾಜಿಗಳು ಆಹ್ವಾನ ಮಾಡ್ತೀವಿ. ಸುಮಾರು 60ಕ್ಕೂ ಹೆಚ್ಚು ಜನ ನಾವು ದಾವಣಗೆರೆಯಲ್ಲಿ ಸೇರ್ತಾ ಇದ್ದೀವಿ. ಅಂದು ನಿರ್ಣಯ ಮಾಡ್ತೀವಿ, ಉಚ್ಚಾಟನೆ ಮಾಡಿದರೆ ಮುಂದೆ ಏನು ಮಾಡಬೇಕು, ಎಲ್ಲವೂ ಸರಿಯಾಗುತ್ತೆ ಅಂತ ರಾಜ್ಯದ ಅಧ್ಯಕ್ಷ ಯಡಿಯೂರಪ್ಪನವ್ರು ಹೇಳಿದರೆ ನಾವು ಈಗಲೂ ಕೂಡ ಅವರಿಗೆ ಅಲ್ಲಿ ವಿನಂತಿ ಮಾಡ್ತೀವಿ. ಈಗೂ ಕೂಡ ಟೈಮ್ ಮಿಂಚಿಲ್ಲ. ಪಕ್ಷದ ಜೊತೆಗೆ ಕೈ ಜೋಡಿಸಿ, ಪಕ್ಷದ ವಿರುದ್ಧ ಹೋಗಬೇಡಿ, ಪಕ್ಷದ ಜೊತೆಗೆ ಬಂದು ಪಕ್ಷದ ಅಧ್ಯಕ್ಷರ ಜೊತೆಗೆ ನಿಂತರೆ ನಿಮಗೂ ಗೌರವ ಇರ್ತದೆ ಅಂತ ಅವ್ರನ್ನ ವಿನಂತಿ ಮಾಡ್ತೀವಿ. ಅದರ ಮೇಲೆ ಇದೇ ರೀತಿ ಮುಂದುವರ್ಕೊಂಡು ಹೋದರೆ ಪಕ್ಷದ ಅಧ್ಯಕ್ಷರು ಈಗೇನು ಕಾರ್ಯಕರ್ತರು ಹೇಳ್ತಾ ಇದ್ದಾರೆ,
ಅದು ಉಚ್ಚಾಟನೆ ಆಗ್ತದೋ ಏನೇನು ಆಗ್ತದೋ ಆಗ್ತದೆ. ಬಟ್ ನಾವು ಅವ್ರನ್ನ ವಿನಂತಿ ಮಾಡ್ತೀವಿ. ಆಗಿಲ್ಲ ಅಂದರೆ ಸಮೋಪಾಯ ದಂಡೋಪಾಯ ಅಂತ ಇರ್ತದೆ. ಸಮೋಪಾಯದಲ್ಲಿ ಕೇಳಿದ್ದೀವಿ, ಇಲ್ಲಾಂದರೆ ದಂಡೋಪಾಯವನ್ನು ಪಕ್ಷದ ವರಿಷ್ಠರು ಅದನ್ನು ತೀರ್ಮಾನ ಮಾಡ್ತಾರೆ. ಅದು ಅವರ ಕಾಲ್ಪನಿಕ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ಈ ಬಣ ಬಡಿದಾಟದಲ್ಲಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕು, ಏನಾದರೂ ಒಂದು ನ್ಯಾಯ ಕೊಡಿಸ್ಬೇಕು ಅಂತಂದರೆ ಎರಡೂ ಕಡೆಯಿಂದ ಅಹವಾಲು ತಗೋಬೇಕು. ಇವತ್ತು ಯತ್ನಾಳ್ ಅವ್ರನ್ನ ಕರೆದಿದ್ದಾರೆ, ಯತ್ನಾಳ್ ಅವರಿಂದ ಸಮರ್ಥನೆಯನ್ನು ಪಡ್ಕೋತಾರೆ. ಬಟ್ ವಿಜೇಂದ್ರ ವರ್ಷನೂ ಕೂಡ ಕೇಳ್ತಾರ ಅಥವಾ ಇಮಿಡಿಯೇಟಾಗಿ ಏನಾದರೂ ಇವ್ರ ವಿರುದ್ಧ ಕ್ರಮ ಆಗ್ಬಿಡುತ್ತೆ? ಯಾಕೆಂದರೆ ತುರ್ತು ಬುಲಾವ್ ಕೊಟ್ಟು ಅಶೋಕ್ ಅವ್ರನ್ನೂ ಕೂಡ ದೆಹಲಿಗೆ ಕರೆಸ್ಕೊಂಡಿದ್ದಾರೆ ಬೆಳಗ್ಗೆ. ಏನಾದರೂ ಮೇಜರ್ ಡೆವಲಪ್ಮೆಂಟ್ಸ್ ಇವತ್ತು ಆಗ್ಬೋದಾ ಅಂತ? ಶಿಸ್ತು ಸಮಿತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ಅರವಿಂದ್, ಮುಖ್ಯವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಅಭಿಪ್ರಾಯವನ್ನ ಇಲ್ಲಿ ಸಂಗ್ರಹ ಮಾಡಲಾಗುತ್ತೆ. ಇದನ್ನು ಹೊರತುಪಡಿಸಿ ಬೇರೆ ನಾಯಕರು ಬೇರೆ ಬೇರೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವಂತ ಸಾಧ್ಯತೆಗಳಿದಾವೆ, ಮತ್ತೆ ಸೆಕೆಂಡ್ ಒಪಿನಿಯನ್ ಅನ್ನು ಕೂಡ ಪಡೆಯುವಂತ ಸಾಧ್ಯತೆಗಳಿದಾವೆ. ಆದ್ರೆ ಪಕ್ಷದ ಚೌಕಟ್ಟಿನ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಈಗ ಯತ್ನಾಳ್ ಅವರು ನೀವು ಹೇಳಿದಾಗೆ ಆರೋಪಿ ಸ್ಥಾನದಲ್ಲಿರುವಂಥದ್ದು. ಯಾಕೆಂದ್ರೆ ಬಹಿರಂಗವಾಗಿ ಪಕ್ಷ ವಿರೋಧವಾಗಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು, ತಮ್ಮದೇ ಪಕ್ಷದ ಹಿರಿಯ ನಾಯಕರ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂಥದ್ದು, ರಾಜ್ಯಾಧ್ಯಕ್ಷರ ವಿರುದ್ಧ ಮಾತನಾಡಿರುವಂಥದ್ದು, ಇದು ಒಂದು ರೀತಿ ಪಕ್ಷ ವಿರೋಧಿ ಚಟುವಟಿಕೆ ಕೂಡ ಆಗುತ್ತೆ. ಹೀಗಾಗಿ ಒಂದು ನೋಟಿಸ್ ಅನ್ನು ಕೂಡ ಕೊಟ್ಟಿರುವಂಥದ್ದು. ಇದೇ ವಿಚಾರಗಳನ್ನ ಪಕ್ಷದ ವರಿಷ್ಠರ ಮುಂದೆ ಗೌಪ್ಯವಾಗಿ ಇಟ್ಟಿದ್ರೆ ಬಹುಶಃ ನೋಟಿಸ್ ಕೊಡ್ತಿರ್ಲಿಲ್ಲ. ಎರಡೂ ಕಡೆ ಕೂಡ ಅಹವಾಲನ್ನ ಸ್ವೀಕರಿಸಬಹುದಾಗಿತ್ತು, ಎರಡೂ ಕಡೆ ಒಪಿನಿಯನ್ ಅನ್ನ ಸಂಗ್ರಹಿಸಿ ಒಂದು ಅಂತಿಮವಾದಂಥ ತಾರ್ಕಿಕ ನಿರ್ಧಾರಕ್ಕೆ ಬರ್ಬೋದಾಗಿತ್ತು. ಆದ್ರೆ ಪರಿಸ್ಥಿತಿ ಈಗ ಸದ್ಯಕ್ಕೆ ಕೈಮೀರಿ ಹೋಗಿರುವಂಥದ್ದು. ಯತ್ನಾಳ್ ಅವರು ಸಾಕಷ್ಟು ಹೇಳಿಕೆಗಳನ್ನ ಕೊಡ್ತಾ ಬಂದಿರುವಂತಹ ಹಿನ್ನೆಲೆಯಲ್ಲಿ ಶೋಕಾಸ್ ನೋಟಿಸ್ ಅನ್ನ ಅವರಿಗೆ ಈಗ ಕೊಟ್ಟಿರುವಂಥದ್ದು. ಹೀಗಾಗಿ ಅವರಿಂದ ಸ್ಪಷ್ಟೀಕರಣವನ್ನು ಪಡೆಯುವಂತ ಕೆಲಸವನ್ನ ಕೂಡ ಈಗ ಹೈಕಮಾಂಡ್ ಮಾಡ್ತಾ ಇರುವಂಥದ್ದು. ಶಿಸ್ತು ಸಮಿತಿಯ ಮುಖ್ಯಸ್ಥರು ಓಂ ಪಾಠಕ್ ಅವರ ಮುಂದೆ ಇವತ್ತು ಬೆಳಗ್ಗೆ 11:00 ಯತ್ನಾಳ್ ಅವರು ಹಾಜರಾಗ್ತಾರೆ. ಮತ್ತೆ ತಾವು ಯಾಕೆ ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ತಮ್ಮ ಉತ್ತರವನ್ನ ಕೂಡ ಅವ್ರ ಮುಂದೆ ದಾಖಲಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ಸಾಕಷ್ಟು ವಿಚಾರಗಳನ್ನ ಅವ್ರು ಈಗಾಗಲೇ ತಯಾರಿ ಮಾಡ್ಕೊಂಡು ಇಟ್ಕೊಂಡಿರುವಂಥದ್ದು. ಈ ಹಿಂದೆ ಕೂಡ ಬೇರೆ ಬೇರೆ ನಾಯಕರ ಗಮನಕ್ಕೆ ತರುವಂತ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ಈಗ ಅಧಿಕೃತವಾಗಿ ಯಾಕೆ ತಾವು ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಿದ್ದಾರೆ ಅನ್ನುವಂಥದ್ದನ್ನ ಅಧಿಕೃತವಾಗಿ ಹೇಳ್ತಾರೆ. ಮುಖ್ಯವಾಗಿ ಸಂಘಟನೆ ವಿಚಾರದಲ್ಲಿ ಎಲ್ಲರನ್ನೂ ಕೂಡ ಒಗ್ಗಡಿಸಿಕೊಂಡು ವಿಜಯೇಂದ್ರ ಅವರು ಹೋಗ್ತಾ ಇಲ್ಲ, ಕೇವಲ ಒಂದು ಬಣವನ್ನ ರಚಿಸಿಕೊಂಡು ಆ ಬಣದ ಸುತ್ತ ರಾಜಕಾರಣವನ್ನ ಮಾಡ್ತಾ ಇರುವಂತದ್ದು. ಹೀಗಾಗಿ ಬಿಜೆಪಿಯಲ್ಲಿ ಬಂಡಾಯ ಏಳಿಕೆ ಪ್ರಮುಖವಾದಂತ ಕಾರಣ ಆಗಿದೆ. ಇದ್ರ ಜೊತೆಗೆ ಹಿರಿಯ ನಾಯಕರನ್ನ ಕಡೆಗಣಿಸುವಂತ ಕೆಲಸವನ್ನ ಕೂಡ ಮಾಡಲಾಗ್ತಾ ಇದೆ. ಹೀಗಾಗಿ ನಾವು ಅನಿವಾರ್ಯವಾಗಿ ಮಾತನಾಡಬೇಕಾದಂತ ಸಂದರ್ಭ ಬಂದಿರುವಂತದ್ದು. ಇನ್ನು ಆಡಳಿತ ಪಕ್ಷದ ಜೊತೆಗೂ ಕೂಡ ವಿಜಯೇಂದ್ರ ಅವರು ಮತ್ತೆ ಕುಟುಂಬ ಹೊಂದಾಣಿಕೆಯನ್ನ ಮಾಡ್ಕೊಳ್ತಾ ಇರುವಂತದ್ದು. ವಾಲ್ಮೀಕಿ ವಿಚಾರ ಆಗಿರ್ಬೋದು, ವಕ್ಫ್ ವಿಚಾರ ಆಗಿರ್ಬೋದು, ಇವುಗಳನ್ನ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯುವಲ್ಲಿ ವಿಫಲ ಆಗಿರುವಂತದ್ದು. ನಾವು ಹೋರಾಟವನ್ನು ಮಾಡ್ತೀವಿ ಅಂದ್ರೂ ಕೂಡ ಅದಕ್ಕೆ ಅಡ್ಡಗಾಲು ಹಾಕುವಂತ ಪ್ರಯತ್ನವನ್ನ ಕೂಡ ಮಾಡ್ತಾ ಇರುವಂತದ್ದು. ಹೀಗಾಗಿ ನಾವು ಅನಿವಾರ್ಯವಾಗಿ ಮಾತನಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ಯಡಿಯೂರಪ್ಪ ಅವರ ಕುಟುಂಬ ದೊಡ್ಡ ಪ್ರಮಾಣದಲ್ಲಿ ಏನು ಭ್ರಷ್ಟಾಚಾರವನ್ನ ಮಾಡ್ತಿದೆ ಅನ್ನುವಂತ ಗಂಭೀರ ಆರೋಪವನ್ನ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ವಂಶ ರಾಜಕಾರಣವನ್ನ ಕೂಡ ಮಾಡ್ತಾ ಇದ್ದಾರೆ. ವಂಶ ರಾಜಕಾರಣ ಮತ್ತೆ ಭ್ರಷ್ಟಾಚಾರದ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿ ಅವರೇ ಮಾತನಾಡ್ತಿರ್ಬೇಕಾದಂತ ಸಂದರ್ಭದಲ್ಲಿ ನಾವು ಮಾತಾಡಿದ್ರೆ ಪಕ್ಷ ವಿರೋಧಿ ಚಟುವಟಿಕೆ ಹೇಗಾಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಇದ್ರ ಜೊತೆಗೆ ವಕ್ಫ್ ವಿಚಾರವನ್ನ ಮುಂದಿಟ್ಕೊಂಡು ಪ್ರಬಲವಾಗಿ ಹಿಂದುತ್ವವನ್ನು ಸಮರ್ಥನೆ ಮಾಡಿಕೊಳ್ಳುವಂಥದ್ದು ಪಕ್ಷ ವಿರೋಧಿ ನಿಲುವೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಪ್ರಶ್ನೆ ಮಾಡಲಿಕ್ಕೆ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆ ಈಗ ಹೈಕಮಾಂಡ್ ಅಂಗಳದಲ್ಲಿ ಕರ್ನಾಟಕ ಬಿಜೆಪಿಯ ಬಣ ಬಡಿದಾಟ ಬಂದು ನಿಂತಿದೆ. ಅದು ಹೇಗೆ ಅದನ್ನು ಅವರು ಸಾಲ್ವ್ ಮಾಡ್ತಾರೆ ಅಂತಕ್ಕಂಥದ್ದನ್ನು ಕಾದು ನೋಡೋಣ.